ವೃಷಭ ರಾಶಿಯ ಕೃತಿಕ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದ ಜನರಿಗೆ 2025ರಲ್ಲಿ ಗ್ರಹಗಳ ಚಲನೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಕೃತಿಕ ನಕ್ಷತ್ರ. ಕೃತಿಕ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂದರೆ, ಶನಿ ಗ್ರಹ ವೈವಾಹಿಕ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ, ಅದ್ರ ಜೊತೆಗೆ ಅದರ ಸುಧಾರಣೆಯನ್ನು ಕೂಡ ತರುತ್ತೆ. ಗುರುಗ್ರಹ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ಗಟ್ಟಿ ಮಾಡುತ್ತೆ, ಆದರೆ ಸ್ವಲ್ಪ ಹೊಸ ಬಂಡವಾಳ ಹೂಡಿಕೆ ಮಾಡೋರಿಗೆ ಇದು ಟೈಮ್ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಮಂಗಳನ ಚಲನೆಯಿಂದಾಗಿ ನಿಮ್ಮ ಒಂದು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ, ಆದರೆ ಸ್ವಂತವಾಗಿ ಲಾಭ ಮಾಡೋ ಅಂಥವ್ರು, ಏನಾದರೂ ನಿರ್ಧಾರ ತಗೊಳ್ಳೋ ಅಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ಳೋದು ಅಗತ್ಯ ಆಗುತ್ತೆ. ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಕೆಲವು ಸಂಬಂಧಗಳಲ್ಲಿ ಹೆಚ್ಚಿನ ಮಾತುಕತೆ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಸ್ವಲ್ಪ ಸ್ಪಷ್ಟತೆಯಾಗಿ ನೋಡ್ಕೊಂಡು ಮಾತಾಡೋದು ಅವಶ್ಯಕ. ಸಮಯಕ್ಕೆ ತಕ್ಕಂತೆ ಸುಧಾರಣೆ ಸಾಧ್ಯ ಆಗುತ್ತೆ. ಇನ್ನು ಈ ವರ್ಷ ಆರೋಗ್ಯದ ಸ್ಥಿತಿ ಉತ್ತಮವಾಗಿರುತ್ತೆ, ಆದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕಾಡುತ್ತೆ. ಇದಕ್ಕಾಗಿ ನೀವು ಒಂದು ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ಮಾಡ್ಕೊಳ್ಳಿ. ಹಣಕಾಸು ಸ್ಥಿತಿಗೆ ಬಂದಾಗ ಖರ್ಚುಗಳಲ್ಲಿ ಸ್ವಲ್ಪ ಆದಷ್ಟು ನಿಯಂತ್ರಣ ಮಾಡ್ಕೊಳ್ಳಿ. ಹೊಸ ಆರ್ಥಿಕ ಯೋಜನೆಗಳನ್ನು ಆರಂಭಿಸೋ ಮೊದಲು ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. ಇವರ ಪರಿಹಾರಕ್ಕಾಗಿ ಮಂಗಳವಾರ ದೀಪ ಬೆಳಗಿಸಿ, ದತ್ತಾತ್ರೇಯನ ಪ್ರಾರ್ಥನೆಯನ್ನು ಮಾಡಿ, ಶುಕ್ರವಾರ ವೃಷಭನಾಥನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ. ಇನ್ನು ಎರಡನೆಯದಾಗಿ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದವರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಗುರುಗ್ರಹದ ಆಧಾರದಿಂದ ಈ ವರ್ಷ ನೀವು ಒಂದು ಬೌದ್ಧಿಕ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣ್ತೀರಾ. ಶನಿಯ ಪ್ರಭಾವ ನೀವು ದುಡಿಮೆಯಿಂದ ಜೀವನವನ್ನು ಸುಧಾರಿಸಲು ಸ್ವಲ್ಪ ಪ್ರೇರಣೆಯನ್ನು ನೀಡುತ್ತೆ. ರಾಹುಗ್ರಹ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಹೊಸ ದಾರಿಯನ್ನು ತೆರೆದಿಡುತ್ತದೆ. ನಿಮ್ಮ ಈ ಕೌಟುಂಬಿಕ ಜೀವನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ. ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ ಹೆಚ್ಚಿಸಲು ಪ್ರಯತ್ನವನ್ನು ಮಾಡಿ. ಒತ್ತಡದಿಂದಾಗಿ ದೂರವಿರೋದು ತುಂಬ ಮುಖ್ಯ. ಆರೋಗ್ಯದ ಪರಿಸ್ಥಿತಿಗೆ ಇನ್ನು ನಿದ್ದೆಗೆ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ನೀಡಿ. ಆರ್ಥಿಕ ಪ್ರಗತಿಗೆ ಇದು ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಹೊಸ ವ್ಯವಹಾರದಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ಮತ್ತು ಧೈರ್ಯದಿಂದ ಮುನ್ನಡೆಯೋದು ಸಾಧ್ಯತೆ ಇರುತ್ತೆ. ಇವರ ಪರಿಹಾರಕ್ಕಾಗಿ ಓಂ ಶ್ರೀ ಮಹಾಲಕ್ಷ್ಮೀ ಚ ಮಂತ್ರದ ಜಪವನ್ನು ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಚಂದ್ರನಿಗೆ ಸೋಮವಾರ ಉಪ್ಪು ಹಣ್ಣನ್ನು ಅರ್ಪಿಸಿ. ಇನ್ನು ಮೃಗಶಿರ ನಕ್ಷತ್ರದವರು. ಮೃಗಶಿರ ನಕ್ಷತ್ರದವರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಶನಿ ಗ್ರಹ ನಿಮ್ಮ ಒಂದು ಸಂಯಮವನ್ನು ಪರೀಕ್ಷಿಸುತ್ತೆ, ಆದರೆ ಶ್ರದ್ಧೆ ಮತ್ತು ಪರಿಶ್ರಮದಿಂದ ನೀವು ಯಶಸ್ಸನ್ನು ಸಾಧಿಸ್ತೀರಾ. ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಒಂದು ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿಯ ಶಕ್ತಿಯನ್ನು ನೀಡುತ್ತೆ. ಮಂಗಳನ ಪ್ರಭಾವದ ಪರಿಣಾಮ ನೀವು ಹೆಮ್ಮೆಯಿಂದ ಕೆಲಸವನ್ನು ಮುನ್ನಡಿತೀರಾ, ಆದರೆ ಜಗಳಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಸಣ್ಣ ಪುಟ್ಟ ಗೊಂದಲಗಳಿದ್ರೂ ಕೂಡ ಸುಧಾರಣೆಗೆ ಸಾಧ್ಯ ಆಗುತ್ತೆ. ಆರೋಗ್ಯ ಒಂದು ಸ್ಥಿತಿಗೆ ಬಂದಾಗ ನಿಮ್ಮ ಚರ್ಮ ಮತ್ತು ಹೊಟ್ಟೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಸ್ಕಿನ್ ಅಲರ್ಜಿ ಆಗ್ಬೋದು, ಇಲ್ಲ ಆಹಾರದ ಸಮಸ್ಯೆಗಳು ಬಂದು ತೊಂದರೆ ಉಂಟಾಗ್ಬೋದು. ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸದಾಗಿ ಹೂಡಿಕೆ ಮಾಡೋರು ಅಥವಾ ಆರ್ಥಿಕವಾಗಿ ಯೋಜನೆಗಳಿಂದ ಲಾಭ ಸಿಗುವಂಥ ವರ್ಷ ಅಂತಲೇ ಹೇಳ್ಬೋದು, ಆದರೆ ಜಾಣ್ಮೆಯಿಂದ ಹೂಡಿಕೆಯನ್ನು ಮಾಡೋದು ಮುಖ್ಯ. ಇವರ ಪರಿಹಾರಕ್ಕಾಗಿ ನಿತ್ಯ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಶನಿವಾರದಂದು ಶನಿದೇವರಿಗೆ ಎಣ್ಣೆ ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿ. ಧನ್ಯವಾದಗಳು.